ಇಂದು ಜಯನಗರದಲ್ಲಿ ಇರುವಂತಹ ಮೈಯಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಿರುವ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯುಎಸ್ಜಿ ಮಷಿನ್, ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ ಸೇರಿ ಹಲವಾರು ಸೌಲಭ್ಯಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಎಂಎಲ್ಸಿ ಯುಬಿ ವೆಂಕಟೇಶ್, ಅಜಯ್ ಸಿಂಗ್ ಹಾಗೂ ಮೈಯಾ ಆಸ್ಪತ್ರೆಯ ಚೇರ್ಮನ್ ಗುರಪ್ಪ ನಾಯ್ಡು ಸೇರಿ ಹಲವರು ಭಾಗವಹಿಸಿದರು. ಆಸ್ಪತ್ರೆಯಲ್ಲಿನ ಹೊಸ ಸೌಲಭ್ಯಗಳನ್ನು ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿ, ಮೈಯಾ ನರ್ಸಿಂಗ್ ಹೋಮ್ ಹಳೆಯ ಆಸ್ಪತ್ರೆಯಾಗಿದ್ದು ಕಡಿಮೆ ಬೆಲೆಯಲ್ಲಿ ಸೌಲಭ್ಯ ಸಿಗ್ತಾ ಇದೆ. ಜಯನಗರ ಭಾಗದ ಜನರು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇನ್ನು ಆಸ್ಪತ್ರೆಯ ಚೇರ್ಮನ್ ಗುರಪ್ಪ ನಾಯ್ಡು ಮಾತನಾಡಿ, ಜನರಿಗೆ ಒಳ್ಳೆಯ ಸೌಲಭ್ಯ ಕೊಡುವ ಉದ್ದೇಶದಿಂದ ಹೊಸ ತಂತ್ರಜ್ಞಾನವನ್ನು ಆಸ್ಪತ್ರೆಯಲ್ಲಿ ಅಳವಡಿಸಿಕೊಳ್ಳಲಾಗ್ತಿದೆ ಅಂತ ತಿಳಿಸಿದರು. ಅಲ್ಲದೆ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಮಹೇಶ್ ಮಾತನಾಡಿ, ರೋಗಿಗಳ ಅನುಕೂಲಕ್ಕಾಗಿ 50% ರಿಯಾಯಿತಿ ಸ್ಕೀಮ್ಗಳನ್ನು ಜಾರಿ ಮಾಡಿದ್ದೀವಿ ಅಂದರು. ಸ್ಪೆಷಾಲಿಟಿ ಆಸ್ಪತ್ರೆಯ ಏನು ಅದನ್ನು ಉತ್ತಮ ಮೇಲ್ದರ್ಜೆಗೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಡಾಕ್ಟರ್ ಗುರಪ್ಪ ನಾಯ್ಡು ಅವರು ಕಳೆದ ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಬಂದು ಈ ಆಸ್ಪತ್ರೆ ನವೀಕರಣ ಆದ ನಂತರ ಉದ್ಘಾಟನೆ ಮಾಡಿದರು. ಈಗ ಈ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಮತ್ತು ಇರುವಂಥ ವ್ಯವಸ್ಥೆಗಳನ್ನು ಆಧುನಿಕವಾಗಿ ಹೊಸ ತಂತ್ರಜ್ಞಾನದ ಏನು ಸಲಕರಣೆಗಳು, ಎಕ್ವಿಪ್ಮೆಂಟ್ಗಳನ್ನೆಲ್ಲ ತಗೊಂಡು ಬಂದು ಹಾಕಿಸಿ ಇಲ್ಲಿಯ ಜನರಿಗೆ ಈ ಸೇವೆಯನ್ನು, ಆರೋಗ್ಯ ಸೇವೆಯನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರ ಸುಪುತ್ರ ನಮ್ಮ ಡಾಕ್ಟರ್ ಮಹೇಶ್ ಅವರಂತೂ ಇಲ್ಲಿಗೆ ಅವರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಏನು ಮೈಯಾ ನರ್ಸಿಂಗ್ ಹೋಮ್ ಬಹಳ ಅತ್ಯಂತ ಹಳೆಯ ಆಸ್ಪತ್ರೆ ಈ ಭಾಗದಲ್ಲಿ, ಈಗ ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಮೆರುಗು ಇವತ್ತು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಮುಂದೆ ಈ ಕ್ಷೇತ್ರ, ಈ ಒಂದು ಪ್ರದೇಶದಲ್ಲಿ ನಮ್ಮ ಜನರಿಗೆ ಹೆಚ್ಚಿನ ಒಳ್ಳೊಳ್ಳೆ ಆರೋಗ್ಯ ಸೇವೆಗಳನ್ನು ನೀಡತಕ್ಕಂಥದ್ದಕ್ಕೆ ಅವರು ಇವತ್ತು ದಿವಸ ಒಳ್ಳೆಯ ರೀತಿಯಲ್ಲಿ ಡಾಕ್ಟರ್ ಮಹೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಇವತ್ತು 51 ವರ್ಷ ಆಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನನಗನ್ಸುತ್ತೆ ಇದೇ ರೀತಿ ಪ್ರತಿ ವರ್ಷ ಬೆಂಗಳೂರು ದಕ್ಷಿಣದಲ್ಲಿ ಈ ಒಂದು ಹಾಸ್ಪಿಟಲ್ಲು ಪ್ರಪ್ರಥಮವಾಗಿದ್ದು 1979ರಲ್ಲಿ ಪ್ರಾರಂಭ ಆಗಿದ್ದಂಥ ಈ ಒಂದು ಆಸ್ಪತ್ರೆ ಜನಗಳ ಸೇವೆಯಲ್ಲಿ ಸತತವಾಗಿ 45 ವರ್ಷ ಮಾಡ್ತಾ ಬಂದಿದೆ. ಪ್ರತಿ ವರ್ಷವೂ ಒಂದು ಅಪ್ಗ್ರೇಡೇಷನ್ ಇರುತ್ತೆ. ಇವತ್ತಿನ ದಿನ ನೂತನ ಸಲಕರಣೆಗಳೊಂದಿಗೆ, ನೂತನ ವೈದ್ಯಕೀಯ ಪದ್ಧತಿಯೊಂದಿಗೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಇವತ್ತಿನ ದಿನ ಬೆಂಗಳೂರಲ್ಲಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಡವರಿಗೆ ಎಟುಕುವಂಥ ಒಂದು ಮನೆ ವಾತಾವರಣ. ಹಾಸ್ಪಿಟ್ಲ್ ಅಂದರೆ ಏನೋ ಎದುರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ. ಇಲ್ಲಿ ಬಂದರೆ ಒಂಥರ ಮನೆ ವಾತಾವರಣ, ಒಳಗಡೆ ಬ್ಯೂಟಿಫುಲ್ ಗಾರ್ಡನ್ನು, ಒಳಗಡೆ ಒಂದು ಮನೆಯಲ್ಲಿದ್ದಂಥ ವಾತಾವರಣ. ಯಾವುದೇ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅನ್ನೋ ಒಂದು ಮನೋಭಾವ ಇರಲ್ಲ. ಇಲ್ಲಿ ಬಂದರೆ ಏನೋ ನನ್ನ ಸ್ವಂತ ಮನೇಲಿದ್ದಂಗೆ ಇದ್ದು ಎಲ್ಲ ಡಾಕ್ಟ್ರುಗಳು ಭಾಳ ಫ್ರೆಂಡ್ಲಿ ಇದ್ದಾರೆ. ಈ ಆಸ್ಪತ್ರೆಯಲ್ಲಿ ಯಾರು ಬಂದರೂ ಕೂಡ ಇಲ್ಲಿವರೆಗೂ ಸರಿಯಾಗಿ 1 ವರ್ಷಕ್ಕೆ ಮುಂಚೆ ನಾವು ಈ ಹಾಸ್ಪಿಟಲ್ ರಿನೋವೇಟ್ ಮಾಡಿ ಹಾಸ್ಪಿಟಲ್ನ ಇನಾಗ್ರೇಟ್ ಮಾಡಿದ್ವಿ. ಸನ್ಮಾನ್ಯ ಶ್ರೀ ನಮ್ಮ ಇವಾಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಬಂದಿದ್ದರು. ಆ್ಯಂಡ್ ಇವಾಗ ಬಂದಿದ್ದ ಮುಖ್ಯ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಶ್ರೀ ಅಜಯ್ ಸಿಂಗ್ ಅವರು, ಶ್ರೀ ಯುಬಿ ವೆಂಕಟೇಶ್ ಅವರು, ಇವರು 3 ಜನ ಇದ್ದರು. 1 ವರ್ಷಕ್ಕೆ ಇವತ್ತು ಆಲ್ಮೋಸ್ಟ್ ಆ್ಯನಿವರ್ಸರಿ ಅಂತ ಹೇಳ್ಬೋದು. ಜನವರಿ 16ಕ್ಕೆ ಲಾಸ್ಟ್ ಟೈಮ್ ನಾವು ಓಪನ್ ಮಾಡಿದ್ವಿ. ಇವತ್ತು ಆಲ್ಮೋಸ್ಟ್ ಆ್ಯನಿವರ್ಸರಿ ಜನವರಿ 11th 1 ವರ್ಷ. ನಮ್ಮ ಈ 1 ವರ್ಷದಲ್ಲಿ ನಮಗೆ ತುಂಬ ಚಾಲೆಂಜಸ್ ಇತ್ತು. ಹೊಸದಾಗಿ ತುಂಬ ಕ್ವಶನ್ಸ್ ಕೇಳೋರು, ತುಂಬ ಚಾಲೆಂಜಸ್ ಇತ್ತು. ನಮ್ಮ ಟೀಮು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು, ನಮ್ಮ ನರ್ಸಿಂಗ್ ಸ್ಟಾಫು, ನಮ್ಮ ಡಾಕ್ಟರ್ಸು ಪ್ರತಿಯೊಂದು ಚಾಲೆಂಜ್ನೂ ಸರಿಯಾಗಿ ನಿಭಾಯಿಸಿದ್ದಾರೆ. ನಮ್ಮ ಈ ಸ್ಟ್ಯಾಂಡರ್ಡ್ಸ್, ಒಂದು ಹೈ ಸ್ಟ್ಯಾಂಡರ್ಡ್ಸ್ನಲ್ಲಿ ನಾವು ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ. ಎವ್ರಿ ಡೇ ಆಪ್ರೇಷನ್ಸ್, ಡೇ ಟು ಡೇ ಆಪ್ರೇಷನ್ಸ್. ಅದರಿಂದ ನಮಗೆ NABH ಸರ್ಟಿಫಿಕೇಷನ್ ಆಗಲಿ, ISO ಸರ್ಟಿಫಿಕೇಷನ್ ಆಗಲಿ ಬರೋದಕ್ಕೆ ಅನುಕೂಲ ಆಯಿತು.
ನಮ್ಮ KPME ಲೈಸೆನ್ಸ್ನ ಲೆವೆಲ್ 3ಗೆ ಅಪ್ಗ್ರೇಡ್ ಮಾಡಿದ್ದೀವಿ. ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ನು ನಾವು ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಅಳವಡಿಸ್ಕೊಳ್ಬೋದು.